ಎಲ್ಲಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸಬ್ರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾ ಅಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ನನ್ನ ಚಾನಲ್ನಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನೀವು ನನ್ನ ಚಾನಲಲ್ಲಿ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ಫುಲ್ ಆಗುವಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ. ಸೊ ಹಾಗಾಗಿ ಚಾನಲ್ನ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ರೆಗ್ಯುಲರಾಗಿ ನೋಡ್ತಾ ಇರ್ತೀರಾ, ನಿಮಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನಿಮಗೂ ಕೂಡ ಗೊತ್ತಿದೆ, ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಹಾಕ್ತೀವಿ, ನಾಳೆ ಹಾಕ್ತೀವಿ, ಹಬ್ಬಕ್ಕೆ ಹಾಕ್ತೀವಿ ಅಂತ ಹೇಳ್ತಾನೆ ಇರ್ತಾರೆ. ಬಟ್ ನಿಮ್ಮ ಖಾತೆಗಳಿಗೆ ಮಾತ್ರ ಬರೋದೇ ಇಲ್ಲ. ಬಟ್ ಇವಾಗ ನಿಮಗೂ ಕೂಡ ಗೊತ್ತಿದೆ, ಈಗ ಮೊನ್ನೆ ರೀಸೆಂಟಾಗಿ ದೀಪಾವಳಿ ಹಬ್ಬದ ಟೈಮಲ್ಲೂ ಕೂಡ ಹೇಳಿದರು 23ನೇ ಕಂತಿನ ಹಣ ನಾವು ಆಲ್ರೆಡಿ ರಿಲೀಸ್ ಮಾಡಿಬಿಟ್ಟಿದ್ದೀವಿ, ಇನ್ನೇನು ಮಹಿಳೆಯರ ಖಾತೆಗೆ ಆಲ್ರೆಡಿ ಜಮೆ ಆಗ್ತಾ ಇದೆ ಅಂತ ಹೇಳಿದರು. ಬಟ್ ಇದುವರೆಗೂ ಕೂಡ ಯಾರ ಖಾತೆಗೂ 23ನೇ ಕಂತಿನ ಹಣ ಹಾಕಿರಲಿಲ್ಲ. ಬಟ್ ಅವರು 23ನೇ ಕಂತಿನ ಹಣ ಹಾಕಿದ್ದೀವಿ ಅಂತ ಹೇಳಿ 22ನೇ ಕಂತಿನ ಹಣ ಯಾರಿಗೆಲ್ಲ ಹಣ ಬಂದಿರಲಿಲ್ಲ ಅಂದರೆ 3ನೇ ಹಂತದ ಹಣ ಬಿಡುಗಡೆ ಮಾಡಿ. ಸೊ ಹಾಗಾಗಿ ಸಾಕಷ್ಟು ಜನ ಕನ್ಫ್ಯೂಸ್ ಆಗಿದೆ, 23ನೇ ಕಂತಿನ ಹಣ ಬಂದಿದೆಯಾ ಬರ್ತಿಲ್ವಾ ಅಂತ ಸಾಕಷ್ಟು ಕನ್ಫ್ಯೂಷನ್ ಇದೆ. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು 23ನೇ ಕಂತಿನ ಹಣ ನಾವು ರಿಲೀಸ್ ಮಾಡಿಬಿಟ್ಟಿದ್ದೀವಿ ಅಂತ. ಬಟ್ ಅವ್ರು ಹಾಕಿರಲಿಲ್ಲ. ಅವ್ರು ಹಾಕಿದ್ದು 22ನೇ ಕಂತಿನ ಹಣ 2 ಹಂತಗಳಲ್ಲಿ ಮಾತ್ರ ಜಮೆ ಆಗಿದೆ, ಅಂದರೆ ಒಂದು 70% ಮಹಿಳೆಯರಿಗೆ ಅಷ್ಟೇ ಬಂದಿದ್ದು. ಸೊ ದೀಪಾವಳಿ ಟೈಮಲ್ಲಿ 3ನೇ ಹಂತದ ಹಣ ಜಮೆ ಮಾಡಿದ್ರಿಂದ ಯಾರಿಗೆಲ್ಲ ಏನು 30% ರಿಮೈನಿಂಗ್ ಇತ್ತು ಅವ್ರಿಗೆಲ್ಲ ಹಣ ಜಮೆ ಆಗಿದೆ. ಹಾಗೆ ಯಾರಿಗೆಲ್ಲ 21ನೇ ಕಂತಿನ ಹಣ ಕೂಡ ಬಂದಿರಲಿಲ್ಲ ಅವರಿಗೆ 21, 22ನೇ ಕಂತಿನ ಹಣ ಎರಡೂ ಸೇರಿ ಒಟ್ಟಿಗೆ 4,000 ರೂಪಾಯಿ ಕೂಡ ಬಂದಿದೆ. ಸೊ ಕಮೆಂಟ್ ಮಾಡಿ ನಿಮ್ಮೆಲ್ಲರಿಗೂ ಕೂಡ 21, 22ನೇ ಕಂತಿನ ಹಣ ಕ್ಲಿಯರಾಗಿ ಬಂದಿದೆಯಾ ಬಂದಿಲ್ವಾ ಅಂತ. ಹಾಗೆ ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ. ಅಕಸ್ಮಾತ್ 21ನೇ ಕಂತಿನ ಹಣದಿಂದನೂ ಕೂಡ ಬಂದಿಲ್ಲ ನಿಮಗೆ ಅಂತಂದರೆ ದಯವಿಟ್ಟು ಒಂದ್ಸತಿ ನಿಮ್ಮ ಹತ್ತಿರದ ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1 ಈ ಥರ ಯಾವ್ದು ನಿಮಗೆ ನಿಯರ್ ಇದೆ ಅಲ್ಲಿ ಹೋಗಿ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ, ಆ್ಯಕ್ಟಿವ್ ಇದೆಯಾ ಏನು ಅಂತ. ಯಾಕಂದರೆ ಆ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಮಾಡ್ತಿದ್ದಾರೆ. ನಿಮ್ಮ ಕಾರ್ಡ್ ಏನಾರು ಅಕಸ್ಮಾತ್ ಕ್ಯಾನ್ಸಲ್ ಆಗಿತ್ತು ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಅದೊಂದೇ ಅಲ್ಲ, ನಿಮ್ಗೆ ಯಾವುದೇ ಸರ್ಕಾರದಿಂದ ಯಾವುದೇ ಯೋಜನೆ ತೊಗೊತಿದ್ರು ಕೂಡ ಬರೋದಿಲ್ಲ. ಸೊ ಹಾಗಾಗಿ ಅದನ್ನ ಚೆಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನೆಕ್ಸ್ಟ್ ಅಪ್ಡೇಟ್ ಬರೋದಾದರೆ 23ನೇ ಕಂತಿನ ಹಣ ಯಾವಾಗ ಬರುತ್ತೆ, ದೀಪಾವಳಿ ಹಬ್ಬದಿಂದನೂ ಹೇಳ್ತಿದ್ದಾರೆ ಹಾಕ್ಬಿಟ್ಟಿದ್ದೀವಿ ಅಂತ. ಬಟ್ ಮಹಿಳೆಯರ ಖಾತೆಗೆ ಮಾತ್ರ ಇನ್ನೂ ಬಂದಿಲ್ಲ. ಬಟ್ ರೀಸೆಂಟಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊನ್ನೆ ಬೆಳಗಾವಿನಲ್ಲಿ ಮೀಡಿಯಾ ಮುಂದೆ ಹೇಳಿದ್ದಾರೆ ಅಂದರೆ ಬಿಲ್ಲಿಂಗ್ ಪ್ರೋಸೆಸ್ ಏನಿದೆ ಅದು 23ನೇ ಕಂತಿನ ಹಣ ಆ ಬಿಲ್ಲಿಂಗ್ ಪ್ರೋಸೆಸ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ. ಅತಿ ಶೀಘ್ರದಲ್ಲೇ 23ನೇ ಕಂತಿನ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಪ್ರತಿ ಸತಿ ಸಿಕ್ಕಿದಾಗಲೂ ಕೂಡ ಹಿಂಗೆ ಹೇಳ್ತಿರ್ತಾರೆ, ಶೀಘ್ರದಲ್ಲೇ ಮಾಡ್ತೀವಿ ಅಂತ ಹೇಳ್ತಾರೆ, ಇಲ್ಲ ಒಂದೊಂದ್ಸತಿ ಹಾಕೇ ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಬಟ್ ಹಣ ಮಾತ್ರ ಬಂದಿರಲ್ಲ. ಬಟ್ ಈ ಸತಿ ಕೂಡ ಪ್ರಕ್ರಿಯೆ ಎಲ್ಲ ಮುಗ್ದಿದೆ, ಅಂದರೆ ಪ್ರೊಸೀಜರ್ಸ್ ಎಲ್ಲ ಏನೇನಿರುತ್ತೆ ಎಲ್ಲ ಕಂಪ್ಲೀಟ್ ಆಗಿದೆ, ಶೀಘ್ರದಲ್ಲೇ ಹಾಕ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಹಣ ಬರುತ್ತಾ ಬರಲ್ಲ ಅಂತ. ಯಾಕಂದರೆ ಈಗ ನಾನೇನು ಹೇಳಲ್ಲ, ಯಾಕಂದರೆ ಹಣ ಹಿಂಗೆ ಬರುತ್ತೆ ಅಂತ ನಾನು ವೀಡಿಯೋದಲ್ಲಿ ಹೇಳ್ತೀನಿ. ಬಟ್ ನಿಮ್ಗಳಿಗೆ ಬಂದಿರಲ್ಲ, ಮತ್ತು ಸುಮ್ಮನೆ ನಿಮಗೂ ಕೂಡ ಇವ್ರು ಬರೀ ಇದೇ ಥರ ವೀಡಿಯೋ ಮಾಡಾಕ್ತಾರೆ, ಹಣ ಮಾತ್ರ ಬರಲ್ಲ ಅಂತ ನಿಮಗೂ ಅನಿಸುತ್ತೆ. ಸೊ ಅವ್ರು ಹೇಳಿರೋದನ್ನ ನಾನು ನಿಮಗೆ ಹೇಳ್ತೀನಿ. ಬಂದಮೇಲೆ ಹಣ ಜಮೆ ಆದಮೇಲೆ ಎಲ್ಲರಿಗೂ ಕೂಡ ಕನ್ಫರ್ಮ್ ಆಗೋದು. ಸೊ ಇದಾಗಿತ್ತು ಅಪ್ಡೇಟ್ಸ್. ಒಟ್ಟಿನಲ್ಲಿ 22ನೇ ಕಂತಿನ ಹಣ ದೀಪಾವಳಿ ಟೈಮಲ್ಲಿ ಹಣ ಏನು ಬಂದಿತ್ತು ಕೆಲವು ಮಹಿಳೆಯರಿಗೆ, ಅದು 22ನೇ ಕಂತಿನ ಹಣ. 23ನೇ ಕಂತಿನ ಹಣ ಇನ್ನೂ ಬಂದಿಲ್ಲ. ಸೊ ಅಕಸ್ಮಾತ್ ಏನಾದರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶೀಘ್ರದಲ್ಲೇ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಕಸ್ಮಾತ್ ನಿಮಗೆ ನಿನ್ನೆ ಸಂಜೆ ಇವತ್ತು ಬೆಳಗ್ಗೆ ಏನಾರ ಹಣ ಬಂದಿದೆ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದರೆ ಈಗಲೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.